ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ರಜತ್ ಹೆಗಡೆ. ಮ್ಯಾಕ್ಸ್ ಇದು ವಿಜಯ್ ಕಾರ್ತಿಕೇಯನ್ ಅವರ ನಿರ್ದೇಶನದಲ್ಲಿ ಕನ್ನಡದ ಮೊದಲ ಚಿತ್ರ. ನಾನು ಇವತ್ತು ಲಾಸ್ಟ್ ಶೋ ಹೋಗಿದ್ದೆ, ಅದು ಕೂಡ ಹೌಸ್ಫುಲ್ ಆಗಿತ್ತು. ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಅವರಿಗಿರುವಂತಹ ಫ್ಯಾನ್ಸ್. ಮ್ಯಾಕ್ಸ್ ಅನ್ನೋಕ್ಕಿಂತ ಇದನ್ನು ಒನ್ ಮ್ಯಾನ್ ಶೋ ಅನ್ಬೋದು. ಆ ಥರ ಸುದೀಪ್ ಅವರು ಇದನ್ನ ತಿಂದಾಕ್ಬಿಟ್ಟಿದ್ದಾರೆ ಅನ್ಬೋದು. ಇನ್ನು ಇದರ ಒಂದು ಲೈನ್ ಕತೆ ಹೇಳೋದಾದರೆ, ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋ ಹಿಂದಿನ ದಿನ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಮತ್ತು ಅದನ್ನು ವಿಕ್ರಮ್ ಮಾಕ್ಷಯ AKA ಮ್ಯಾಕ್ಸ್ ಯಾವ ಥರ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಕತೆ ಆಗಿದೆ. ಇದರ ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ ತುಂಬ ಇದೆ. ಮೇನಾಗಿ ಸುದೀಪ್ ಅವರ ಆ್ಯಕ್ಟಿಂಗ್ ಮತ್ತು ಅಜನೀಶ್ ಲೋಕನಾಥ್ ಅವರ BGM. ಇದ್ರ ಸ್ಟೋರಿ ಕೂಡ ಅದೇ ಥರ ಇದೆ. ಕೇವಲ ಒಂದು ಆ್ಯಕ್ಷನ್ ಮಾಸ್ ಆಗದೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಜನರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಬಂದಿರೋ ಫ್ಯಾನ್ಸ್ಗೆ ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಸ್ಪೀಡ್ ಆಗಿರೋ ಸ್ಟೋರಿ ಇದೆ. ಎಲ್ಲಿ ಬೇಕೋ ಅಲ್ಲಿ ಅಷ್ಟೇ ಸಿಚುವೇಶ್ನಲ್ ಸಾಂಗ್ಸ್ಗಳಿವೆ. ಬಿಲ್ಡಪ್ ಡೈಲಾಗ್ಗಳು, ಅನಾವಶ್ಯಕ ಕಾಮಿಡಿ ಯಾವುದು ಕೂಡ ಇದರಲ್ಲಿಲ್ಲ. ಅವರು ಜನರಿಗೆ ಯಾವ ಕತೆ ಕೊಡಬೇಕು ಅಂದ್ಕೊಂಡಿದ್ನೋ ಅಷ್ಟನ್ನು ಮಾತ್ರ ನೀಟಾಗಿ ಕೊಟ್ಟಿದ್ದಾರೆ. ಇನ್ನು ಇದರ ನೆಗೆಟಿವ್ ಬಗ್ಗೆ ಹೇಳೋದಾದರೆ ಅಂಥ ನೆಗೆಟಿವ್ಗಳಿಲ್ಲ. ಇದರಲ್ಲಿ ನನಗನ್ನಿಸಿದ್ದು ಎಲ್ಲೋ ಉಳಿದ ಪೊಲೀಸ್ ಆಫೀಸರ್ಸ್ಗಳ ಕೆಲವೊಂದು ಡೈಲಾಗ್ಗಳು ಸ್ವಲ್ಪ ಓವರ್ ಆಯಿತು ಅನ್ನಿಸ್ತು. ಸೊ ಒಟ್ಟಿನಲ್ಲಿ ಹೇಳೋದಾದರೆ 2.5 ವರ್ಷಗಳ ನಂತರ ಸುದೀಪ್ ಅವರು ಮತ್ತೆ ಪ್ರೇಕ್ಷಕರಿಗೆ ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಕೂತು ನೋಡ್ಬೋದು. ಕೊಟ್ಟಿರೋ ದುಡ್ಡಿಗೆ ಯಾವುದೇ ಮೋಸ ಇಲ್ಲ. ಹಾಗೆ ಎಲ್ಲ ಕನ್ನಡ ಸಿನಿಮಾವನ್ನು ನೋಡಿ ಹಾರೈಸಿ ಬೆಳೆಸಿ. ಆದಷ್ಟು ಬೇಗ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಬಾಯ್.